ತುಂಬಾ ಮಾತುಗಳು ಮಾತಾಡ್ಬಿಡ್ತಾರೆ. ಆಮೇಲೆ ನಾವು ಹಾಗೇಳಿಲ್ಲ ಹೀಗೇಳಿಲ್ಲ ಅನ್ನೋ ಮಾತುಗಳೆಲ್ಲ ಇದೆ. ಸೊ ನಮಗೆ ನಿಮ್ಮ ಮೇಲೆ ದ್ವೇಷ ಏನಿಲ್ಲ. ಫಸ್ಟ್ ಆಫ್ ಆಲ್ ಯಾರ ಮೇಲೆ ದ್ವೇಷ ಪಡುವಂತ ಅವಶ್ಯಕತೆ ನಮಗಿಲ್ಲ. ಓಕೆನಾ? ಸೊ ಇನ್ನೂ ಒಂದು ಏನಂತಂದ್ರೆ, ಕೆಲವೊಂದು ಹೇಳಿಕೆಗಳನ್ನ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆಗದೇ ಇರುವಂತರು ಇದಾರೆ, ಆಗುವಂತರು ಇದಾರೆ, ಆಗಿನೂ ಹಿಂದೆ ಹೋಗಿ ಬಗ್ನಿಗೂಟ ಇಡುವಂತರು ತುಂಬಾ ಜನ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಎಷ್ಟೋ ಕಲಬೆರಕೆಗಳು, ಕುಲಗೆಟ್ಟವರು, ಬೆರಕೆ ಹುಟ್ಟಿದವರು ಕೂಡ ಇದ್ದಾರೆ. ಮಧ್ಯದಲ್ಲಿ ಮಾತಾಡುವಂತ ಮಿಂಡ್ರಿಗುಟ್ಟಿದ ಮೀಡಿಯಾಗಳು ಇದ್ದಾರೆ. ಹಾಕೋ ಲೈನ್ ನಿಂದೆ ಆಗಿರುತ್ತೆ. ಅಲ್ಲಿ ಕೆಳಗಡೆ ಕೊಡೋ ಲೈನ್ ಮಾತ್ರ ಹೇಗಿರುತ್ತೆ ಅಂದ್ರೆ, ಅದು ಅವ್ರು ಹುಟ್ಟಾಕುವಂತದಿರುತ್ತೆ. ಅಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಪಾಪದ ಅಭಿಮಾನಿಗಳು ಏನಾಗ್ಬಿಡುತ್ತೆ ಗೊತ್ತಾ, ಯಾಕೆ ಸುದೀಪಣ್ಣ ಹೀಗೆ ಮಾತಾಡಿದ್ರು, ಯಾಕೆ ವಿಜಯಲಕ್ಷ್ಮಿ ಅಕ್ಕ ಹೀಗೆ ಮಾತಾಡಿದ್ರು, ಅಲ್ಲಿ ಹುಟ್ಟಾಕೋ ಕ್ವಶನ್ಗಳು ಯಾರಿಂದ ಅಂತ ಅವ್ರಲ್ಲಿ ಯಾರು ನೋಡೋದಿಲ್ಲ. ನೀವು ಅವ್ರು ಹಾಕೋ ವಿಡಿಯೋಗಳಲ್ಲಿ ಕೆಳಗಡೆ ಒಂದು ಹೆಡ್ಲೈನ್ಗಳಿರುತ್ತೆ. ಆ ಲೈನ್ಗಳನ್ನ ಯಾರೇ ನೋಡಿದ್ರು ಎಂತವರಿಗೆ ಆದ್ರೂ ರೋಷ ಬಂದೇ ಬರುತ್ತೆ. ಕೇಳ್ತಾರೆ, ಮಾತಾಡ್ತಾರೆ. ಅಂಡ್ ಹಾಗೇನೆ ಒಂದು ಎಲ್ಲೇ ನಿಂತ್ಕೊಂಡ್ಲಿ, ಏನೇ ಮಾತಾಡ್ಲಿ, ಧೈರ್ಯ ಇದ್ರೆ ಮಾತ್ರ ಮಾತಾಡ್ಬೇಕು, ಹೇಳಿಕೆ ಕೊಡ್ಬೇಕು. ಈಗ ಯುದ್ಧ ಅನ್ನೋದು ಪೈರಸಿ ಮೇಲೆ ಅಂತ ಇವಾಗ ಏನೋ ಮಾತುಕತೆ ಹರಿದಾಡ್ತಾ ಇದೆ, ಪೈರಸಿ ಮೇಲೆ ಅನ್ನೋದು. ಸೊ ಅಲ್ಲಿ ಧೈರ್ಯವಾಗಿನೇ ಡೈರೆಕ್ಟ್ ಆಗಿನೇ ಹೇಳ್ಬೋದಾಗಿತ್ತು. ನನ್ನ ಅನಿಸಿಕೆ ಇದು. ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ಲ, ಪೈರಸಿ ಅನ್ನೋ ಪಡೆಗಳು ಆಚೆ ತುಂಬಾ ಇದಾವೆ, ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳ್ಬೋದಾಗಿತ್ತು. ಇದು ಏನಂದ್ರೆ ಏನ್ ಗೊತ್ತಾ ಸರ್, ಕೆಲವರು ನೇರವಾಗಿ ಮಾತಾಡ್ತಾರೆ. ಹೇಗೆ ಅಂದ್ರೆ ನಮ್ ಡಿ ಬಾಸ್ ತರ ಅವ್ರು ನೇರವಾಗಿ ಮಾತಾಡ್ತಾರೆ, ಅದು ಕೆಲವರಿಗೆ ಆಗಲ್ಲ, ಉರ್ಕೊಂಡು ಸತ್ತೋಗ್ತಾರೆ. ಅದನ್ನೇ ಒಂದು 100 ಕ್ವಶನ್ ಆಗಿ 100 ತರ ಮ್ಯಾಟ್ರ್ ಮಸಾಲೆ ಹಾಕಿ ರುಬ್ಬಿ ಈ ಮೀಡಿಯಾದವ್ರು ಹಾಕ್ತಾರೆ. ಇರ್ಲಿ ಪರವಾಗಿಲ್ಲ, ನೇರವಾಗಿ ಮಾತಾಡೋದನ್ನ ಕಂಡ್ರೆ ಹಾಗೆ ಜನ. ಈ ತರ ಬೇಕಾದ್ರೆ ಇಂಡೈರೆಕ್ಟ್ ಅಲ್ಲಿ ಅದನ್ನ ಬೇರೆ ಶಾಲಲ್ಲಿ ಸುತ್ಕೊಂಡು ಹೊಡೆದಂಗಿರುತ್ತೆ ಅಂತ ಬೇರೆ ಅದಕ್ಕೊಂದು ಗತ್ತು ಬೇರೆ ಕೊಡೋದು ಆ ಮಾತಿಗೆ ಅಲ್ವಾ. ಸೊ ನನ್ನ ಅನಿಸಿಕೆ ಇದು. ಏನೇ ಇದ್ರು ಧೈರ್ಯವಾಗಿ ನೇರವಾಗಿ ಹೇಳಬೇಕು, ಯಾರ ಮೇಲೆ ಆಗಿರ್ಲಿ. ನಾನು ಅವ್ರ ಹೆಸರು ಹೇಳಿದ್ನ ಹೇಳಲ್ಲ, ಹೆಸರು ಹೇಳಕ್ಕೆ ಯಾರಿಗೂ ಆಗಲ್ಲ ಸರ್. ನಿಮಗಾಗಿರ್ಲಿ ಅವ್ರಿಗಾಗಿರ್ಲಿ ಧೈರ್ಯ ಬೇಕು. ಒಬ್ರು ಹೆಸರಿಟ್ಟು ಹೆಸರು ಹೇಳಿ ಮಾತಾಡಕ್ಕಾದ್ರು ಅವ್ರಿಗನ್ಸಿದ್ ಅವ್ರು ಹೇಳ್ತಾರೆ, ನಿಮ್ಗನ್ಸಿದ್ ನೀವ್ ಹೇಳಿರ್ತೀರಾ. ಇಷ್ಟೇ ಇದೆ. ಮಧ್ಯದಲ್ಲಿ ಬೇಳೆ ಬೇಯಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಈ ಕುಲ್ಗೆಟ್ ಮೀಡಿಯಾ ಫಸ್ಟ್ ಇರುತ್ತೆ, ನಂಬರ್ 1 ಅಲ್ಲಿ ಮೀಡಿಯಾ ಇರ್ತಾರೆ. ಅದನ್ನ ತಗೊಂಡು ಈ ಕಲಬೆರಕೆಗಳು ಇರ್ತಾರಲ್ವಾ, ಅಂದ್ರೆ ಹುಟ್ಟಲ್ಲೇ ಬೆರಕೆಗಳವರು ಅಂತವ್ರು ಅದನ್ನ ಈ ರೀತಿ ಎಲ್ಲ ತಗೊಂಡು ಮ್ಯಾನಿಪುಲೇಟ್ ಮಾಡ್ಕೊಂಡು, ಈ ದೋಸೆ ಮಗ್ಚಾಕ್ತಾರಲ್ಲ ಆ ತರ ಮಗ್ಚಾಕೊಂಡು ಮ್ಯಾಟರ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸತ್ಯ ಮಾತ್ರ ಖಂಡಿತ ಮೇಲೊಬ್ಬ ದೇವರನ್ನು ಗೊತ್ತಿರುತ್ತೆ. ಯಾರ ಮನಸ್ಸಲ್ಲಿ ಆಗಿರ್ಲಿ ಒಳಗಡೆ ನಂಜು, ಕಿಚ್ಚು, ಅಸೂಯೆ ಅನ್ನೋದಿದ್ರೆ ಅದು ಅವರನ್ನೇ ಮೊದಲು ತಿನ್ನುತ್ತೆ. ಇದಂತೂ ನಾನು ಖಂಡಿತ ಹೇಳ್ತೀನಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇದ್ರ ಅನುಭವ ಎಲ್ರಿಗೂ ಆಗಿರುತ್ತೆ ಅನ್ಕೋತೀನಿ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲದಿರೋದೇನಿಲ್ಲ, ತನ್ನಲ್ಲಿರೋ ಕಿಚ್ಚು ತನ್ನನ್ನೇ ಸುಡುತ್ತೆ ಅನ್ನೋದು. ಬಾಸ್ ಹೇಳ್ದಂಗೆ ಕಾಲಾಯ ತಸ್ಮೈ ನಮಃ. ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಏನೇ ಹೇಳೋದಾಗಿರ್ಲಿ ನೇರವಾಗಿ ಮಾತಾಡೋದನ್ನ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ, ಅದು ಒಳ್ಳೇದು. ಇಂಡೈರೆಕ್ಟ್ ಆಗಿ ಹೇಳೋದು ಕೆಲವರಿಗೆ ಅದನ್ನೇ ಹೇಳ್ತಾರೆ. ಇನ್ನು ಕೆಲವರು ಬುದ್ಧಿ ಇಲ್ಲದೆ ಇರೋರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಬುದ್ಧಿ ಇರೋಂತರಿಗೆ ಮಾತ್ರ ಅರ್ಥ ಆಗೋದು ಅಂತ. ಎಲ್ರಿಗೂ ಅರ್ಥ ಆಗುತ್ತೆ, ಬುದ್ಧಿ ಇರೋರಿಗೂ ಇಲ್ದಿರೋರಿಗೂ ಎಲ್ರಿಗೂ ಮಾತಿನ ಅರ್ಥ ಎಲ್ರಿಗೂ ಆಗುತ್ತೆ. ಅದನ್ನ ತಗೊಳ್ಳೋ ರೀತಿ ಈ ಮೈಂಡ್ ಇರ್ಬೇಕಷ್ಟೇ. ಜೈ ದಿವಸ್.